ಆದ್ರೆ ನೀವು ಇದು ಹೊಸದಾಗಿರುವಂತದ್ದು ಯಾವ ಎಕ್ಸ್ಪೆರಿಮೆಂಟ್ ಸರ್ ಇದು ಜನರಿಗೆ ಹೇಳ್ಬೇಕಲ್ಲ. ನಿಮ್ಮ ಭಾಷಾ ನೀತಿನ ಸ್ಪಷ್ಟ ಮಾಡಿ. ಕರ್ನಾಟಕ, ಕನ್ನಡಿಗ, ಕರ್ನಾಟಕ ನಿಮ್ದೇನು ನಿಮ್ದಲ್ಲಿ ಮೊನ್ನೆ ಏನಂತಾರೆ ಬಸ್ ವಿವಾದದಲ್ಲಿ ಒಬ್ಬ ನಿರ್ವಾಹಕನ ಇದು ಮಾಡಿದಂಥದ್ದು ಯಾರೊಬ್ರು ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ ಸರ್ ಅಲ್ಲಿ. ಯಾರೊಬ್ರು ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ. ಬರೀ ಕನ್ನಡ ಹೋರಾಟಕ ಸಂಘ ಅವ್ರು ಮಾತ್ರನೇ ಕರ್ನಾಟಕ ಬೇಕಾಗಿರುವಂತದ್ದ ಸ್ಟ್ಯಾಂಡ್ ತಗೊಬೇಕಾಗಿತ್ತಲ್ಲ ಸರ್ ಅಲ್ಲಿ. ಯಾಕೆ ರಾಜ್ಯದ ನಾಯಕರು ಏನು ಆಳ್ತಾ ಇದ್ದಾರೆ, ಯಾರು ಮೊದಲೇ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ರು 83ರಲ್ಲಿ ಇದು ಮಾಡ್ತಾ ಇದ್ರು, ಯಾಕೆ ಒಂದು ನಿಲುವು ತಗೊಂಡಿಲ್ಲ ಸರ್ ಅದಲ್ಲಿ? ಯಾರು ಒದೆ ತಿನ್ನೋ ಅವನ ಮೇಲೆ ಪೋಕ್ಸೋ ಕಾಯ್ದೆ, ಅವನ ಮೇಲೆ ಪೋಕ್ಸೋ ಕಾಯ್ದೆ. ಹಂಗಂದ್ರೆ ಪ್ರಾದೇಶಿಕ ಅಸಮಾನತಾಲನೆ ಅಂತೀರಿ, ಗಡಿ ವಿವಾದ ಅಂತೀರಿ, ಕನ್ನಡ ಭಾಷೆ ಅಂತೀರಿ. ನಿಮ್ದು ಯಾವ್ದಾದ್ರು ಒಂದು ನಿಲುವು ಸರ್. ನೀವೆಲ್ಲ ಶಿಕ್ಷಣ ತಗೊಳ್ಳಿ, ಆರೋಗ್ಯ ತಗೊಳ್ಳಿ, ಯಾವ ನೀತಿ ನಿಮ್ದು ಸ್ಪಷ್ಟವಾಗಿದೆ? ಕನ್ನಡ ನೀತಿನ ಮೊದಲು ಸ್ಪಷ್ಟ ಮಾಡಿ ಸರ್. ಅದಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಒಬ್ಬ ವಿದ್ಯಾರ್ಥಿ ಬರೋವರೆಗೂ ಕನ್ನಡ ಶಾಲೆ ನಡಿಲೇಬೇಕು, ಅದೇನೇ ಆಗಿರ್ಬೋದು ಅಂತದ್ದು. ಅದ್ ನೀವ್ ಹೇಳ್ತಾ ಆದ್ಯತೆ ಅದೇನು ಪ್ರಾಫಿಟ್ ಮೇಕಿಂಗ್ ಅಲ್ಲ, ಅದು ಶಿಕ್ಷಣ ಅಸೆಟ್ ಕ್ರಿಯೇಷನ್ಸ್. ದಟ್ ಈಸ್ ವಾಟ್ ವಿ ಆರ್ ಇಂಪ್ಲಿಮೆಂಟಿಂಗ್. ಅದು ಅವ್ರ ಮೇಲೆ ನಾವು ಇದು ಮಾಡ್ತಾ ಇರುವಂತದ್ದನ್ನ ಅಂತದನ್ನ ನೀವೇನ್ ಮಾಡ್ತಾ ಇದ್ದೀರಾ? ಇದು ಹೊಸ ಶಾಲೆ ಅವಶ್ಯಕತೆನಾ ಅಂತ ತಾವೇ ಆಲೋಚನೆ ಮಾಡ್ಬೇಕಾಗುತ್ತೆ. ನಾನು ಇಲ್ಲಿ ವಿವೇಕ್ ಅವ್ರು ಕೇಳ್ಬಿಡ್ತೀನಿ. ವಿವೇಕ್ ಅವರೇ ನೋಡಿ, ನಾನು ಹಾಗೆ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. 53% ಡಿಗ್ರಿ ಹೋಲ್ಡರ್ಸ್ ಭಾರತದಲ್ಲಿ. ಎಷ್ಟು ಹೇಳಿ? 53% ನಾನು ಮಾತಾಡ್ತಿರೋದು ಯೂಸ್ಲೆಸ್ ಅಂತ ಒಂದು ಅಧ್ಯಯನ ಸಂಸ್ಥೆ ಹೇಳ್ತಾ ಇದೆ. 53% ನಿಮ್ಮ ದೇಶದಲ್ಲಿ ಏನು ಡಿಗ್ರಿ ಹೋಲ್ಡರ್ಸ್ ಇದ್ದಾರಲ್ಲ, ಅವರು ಯಾವುದೇ ರೀತಿ ಕೆಲಸಗಳಿಗೆ ಆಗಬರಲ್ಲ. ಅವರು ಕೌಶಲ್ಯ ಇಲ್ಲ, ಅವ್ರ ಬಳಿ ಸ್ಕಿಲ್ ಇಲ್ಲ ಅಂತ. ಸೊ ನಾವು ಶಿಕ್ಷಣಕ್ಕೆ ಅಷ್ಟು ಮೀಸಲಾಗಿಟ್ಟೆ, ನಾನು ಮೊಟ್ಟೆ ಕೊಟ್ಟೆ, ರಾಗಿ ಮಾಲ್ಟ್ ಕೊಟ್ಟೆ, ನಾನು ಅನ್ನ ಕೊಟ್ಟೆ, ಅಗ್ರಿ ಮೂಲಭೂತ. ಅದರ ಆಚೆಗೆ ಅವನು 21 ವರ್ಷ ಆದಮೇಲೆ ಅವನಿಗೆ ನೀವು ರಾಗಿ ಮಾಲ್ಟ್ ಕೊಡಲ್ಲ. ವಿವೇಕ್ ಕೇಳಿಸ್ಕೊಳ್ಳಿ, ಇದು 21 ವರ್ಷ ಡಿಗ್ರಿ ಮುಗಿಸ್ಕೊಂಡು ಬರ್ತಾನಲ್ಲ, ನೀವು ಅವನು ರಾಗಿ ಮಾಲ್ಟ್ ಕೊಡಲ್ಲ. ಅವಾಗ ಕೋಳಿ ಮೊಟ್ಟೆನೂ ಕೊಡಲ್ಲ ನೀವು ಅವನಿಗೆ. ಅಂಗನವಾಡಿ ಹತ್ರ ಬಂದ್ಬಿಡಪ್ಪ, ಮಧ್ಯಾಹ್ನ ಬಿಸಿ ಊಟ ಕಳಿಸ್ಬಿಡ್ತೀನಿ, ತಿಂದ್ಕೊಂಡು ಮನೆಗೆ ಹೋಗುವಂತ ನೀವು ಹೇಳಲ್ಲ. ಅವನಿಗೆ ಅಷ್ಟು ಹೊತ್ತಿಗೆ ಅವನು ಸಾವಿರಾರು ಜನಕ್ಕೆ ರಾಗಿ ಮಾಲ್ಟ್ ಕೊಡುವಂಥವ, ಸಾವಿರಾರು ಜನಕ್ಕೆ ಮೊಟ್ಟೆ ಕೊಡುವಂಥ ಒಂದು ಪ್ರತಿಭೆಯನ್ನಾಗಿ ಬೆಳೆಸುವಂಥ ಜವಾಬ್ದಾರಿ ಇದೆ. ಈ ಒಂದು ಶಿಕ್ಷಣದ ಪಾಲಿಸಿ, ದುಡ್ಡು ಕೊಟ್ಟೆ ತಿನ್ನಿಸ್ತೆ, ಓಕೆ, ಬಾಳೆಹಣ್ಣು ಕೊಟ್ಬಿಟ್ಟೆ, ಚಿಕ್ಕಿ ಕೊಟ್ಬಿಟ್ಟೆ, ಅಯ್ಯೋ ಚಿಕ್ಕಿ ಸರಿ ಇಲ್ವಂತೆ ಕ್ವಾಲಿಟಿ, ಚಿಕ್ಕಿ ಬೇಡ ಈಗ. ಇದು ಒಂದು ಭಾಗ, ನಾನು ಅಲ್ಲಗಳಿತಿಲ್ಲ ಅದನ್ನು. ಇದರ ಆಚೆಗೆ ಶಿಕ್ಷಣದಲ್ಲಿ ಕೌಶಲ್ಯವನ್ನು ಲೈಕ್ ಚೈನಾ, ಲೈಕ್ ಜಪಾನ್, ಅದು ಭಾರತದ ಮಟ್ಟದಲ್ಲೂ ಆಗಬೇಕು, ಅದು ಕರ್ನಾಟಕದ ಮಟ್ಟದಲ್ಲೂ ಆಗಬೇಕು. ಇದು ಮಾಡ್ತಿಲ್ವಲ್ಲ ನಾವು ಯಾಕೆ? ಈಗ ನೀವೇ ಯೋಚನೆ ಮಾಡಿ. ಕೆಲವರು ಕೇಳ್ತಾರೆ, ಕೆಲವು ಟೀಚರ್ಗಳು ಮಾತಾಡ್ತಾರೆ, ಸರ್ ನಾವು ಏನು ಹೇಳ್ಕೊಡ್ತಾ ಇದ್ದೀವೋ, ನಾವು ಹೇಳ್ಕೊಡೋ ವಿದ್ಯೆಯಿಂದ, ಈ ಪಠ್ಯಪುಸ್ತಕದಿಂದ ಈ ಮಗು ನಾಳೆ ದೊಡ್ಡದಾಗಿ ಏನು ಕೆಲಸ ಮಾಡ್ತಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ ಸರ್ ಅಂತ ಶಿಕ್ಷಕರ ಅಳಲಿದು. ನಾವ್ಯಾಕೆ ಒಂದು ಪದ್ಧತಿನೇ ಚೇಂಜ್ ಮಾಡ್ತಾ ಇಲ್ಲ ಇಲ್ಲಿ? ಇವತ್ತಿನ ಕಾಲಘಟ್ಟದ ಅವಶ್ಯಕತೆಗಳಿಗೆ ಒಂದು ಬಜೆಟಲ್ಲಿ ಈ ಥರ ಇರುತ್ತಪ್ಪ ಶಿಕ್ಷಣ ನೀತಿಯ ಮೇಲೆ. ಮಗು ಅವನೊಂದು 6 ವರ್ಷ 7 ವರ್ಷದಿಂದಾನೆ ಒಂದು ಶಿಕ್ಷಣಕ್ಕೆ ಜೊತೆಯಾಗಿ ಪ್ಯಾರಲಲ್ಲಿ ಒಂದು ತರಬೇತಿ ಕೊಡ್ತೀವಿ ಅವನಿಗೆ. ಚೈನಾದಲ್ಲೆಲ್ಲ ಮಕ್ಕಳು 10 ಗಂಟೆಗೆ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೇ ಅವನು ಇಡೀ ದಿನದ ದುಡಿಮೆ ಮಾಡಿಬಿಟ್ಟು ಆ ಮಗು ಹೋಗುತ್ತೆ. ಒಂದು ವಾಚ್ ಅಸೆಂಬಲ್ ಮಾಡ್ತಾನೋ, ಕ್ಯಾಲ್ಕುಲೇಟರ್ ಅಸೆಂಬಲ್ ಮಾಡ್ತಾನೋ, ಮೊಬೈಲ್ ಅಸೆಂಬಲ್ ಮಾಡ್ತಾನೋ ಸರ್, ನೋಡಿರ್ತಾರೆ. ಇದು ಯಾಕೆ ಆಗಲ್ಲ? ಕೌಶಲ್ಯ ಯಾಕೆ ಬರ್ತಿಲ್ಲ ಅಂತ ಸರ್. ನಮ್ಮಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಏನಿದೆ, ಭಾಳ ವರ್ಷದಿಂದ ನಾವು ಥಿಯರಿಟಿಕಲ್ ಭಾಳ ಓದ್ತಾ ಇದ್ದೀವಿ ಸರ್. ಕರೆಕ್ಟ್. ನಾವು ಪ್ರಾಕ್ಟಿಕಲ್ ಬೇಸ್ಡ್ ಎಜುಕೇಷನ್ ಮಾಡುವಂಥ ಸಮಯ ಇವಾಗ ಬಂದ್ಬಿಟ್ಟಿದೆ. ನೀವು ಎಲ್ಲೇ ವಿದೇಶದಲ್ಲಿ ಯಾವುದೇ ಸಿಸ್ಟಮ್ ನೋಡಿ, ಇವತ್ತು ನೀವು ಅವ್ರಿಗೆ ಇದನ್ನೇ ಓದಪ್ಪ, ಇದನ್ನೇ 10 ಸತಿ ಓದ್ರೆ ಇದೇ ಕ್ವೆಶನ್ ಪೇಪರಲ್ಲಿ ಬರುತ್ತೆ ಅನ್ನುವಂಥ ವಿಚಾರ ನಮ್ಮಲ್ಲಿದೆ. ನೀವು ಬೈಹಾಟ್ ಮಾಡಿಸುವಂಥ ವಿಚಾರ ನಮ್ಮ ದೇಶದಲ್ಲಿ ಇನ್ನೂ ಇದೆ. ಭಾಳಷ್ಟು ಚೇಂಜಸ್ ಆಗಿದೆ, ಇಲ್ಲ ಅಂತಲ್ಲ. ಅದನ್ನು ನಾವು ಬದಲಿ ಮಾಡುವಂಥ ಪ್ರಯತ್ನ, ಸ್ಕಿಲ್ ಡೆವಲಪ್ಮೆಂಟ್ ಕೊಡುವಂಥದ್ದು ಪ್ರಯತ್ನ, ವಾಪಸ್ಸು ಸ್ಪೆಸಿಫೈಡ್ ಇಂಡಸ್ಟ್ರಿ ಪರ್ಪಸ್ಸಿಗೆ GTTC ಆಗಿರ್ಬೋದು, NTTF ಆಗಿರ್ಬೋದು, ಅಂಥ ಹೊಸ ಕೇಂದ್ರಗಳನ್ನ ನಾವು ತೆಗೆಯುವಂಥ ಪ್ರಯತ್ನ ಆಗಿರ್ಬೋದು. ಇವನ್ನೆಲ್ಲ ಮಾಡೋದ್ರ ರೀತಿಯಿಂದ ನಾವು ಯುವಕರನ್ನ ತಯಾರಿ ಮಾಡುವಂಥ ಪ್ರಯತ್ನದಲ್ಲಿ ಮಾಡ್ತಿದ್ದೀವಿ. ಜೊತೆಗೆ ನಮ್ಮ ಪಕ್ಷದ ಏನು ಈಗ ಯುವ ನಿಧಿ ಅಂತ, ಯುವ ನಿಧಿಯಲ್ಲಿ ನಾವು ಅವರು ಎಜುಕೇಷನ್ ಸಿಸ್ಟಮಿಂದ ಬಂದ ತಕ್ಷಣ ಅವ್ರು ಕೊಡಲೇಬೇಕು ಅನ್ನೋಂಥ ಕಾರ್ಯಕ್ರಮ ಅಲ್ಲ ಇದು. ಅವರು ಶಕ್ತಿಶಾಲಿ ಆಗಲಿ, ಅವರೊಂದು ಕೆಲಸ ಹುಡ್ಕೊಳ್ಳೋವರೆಗೂ ಅವ್ರಿಗೊಂದು ಸ್ಟೈಫಂಡ್ ಆಗಿ ಕೊಡೋ ಅಂಥ ಒಂದು ಪ್ರಯತ್ನದಲ್ಲಿ ನಾವು ಇವತ್ತು 1,20,000 ಜನಕ್ಕೆ ಈ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ನಮ್ಮ ಸರ್ಕಾರದಿಂದ ಬಹಳಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೀತಾ ಇದೆ. ಜೊತೆಗೆ ಬಹಳಷ್ಟು ಇಂಡಸ್ಟ್ರೀಸ್, ಸರ್ ನನ್ನ ಜೊತೆ ಹೋಗ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ, ಇಂಡಸ್ಟ್ರೀಸನ್ನು ಇವತ್ತು ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಸ್ಪೆಷಲೈಸ್ಡ್ ಕೋರ್ಸಸ್ ಕೊಟ್ಟು ಅವರು ಅದನ್ನ ಮಾಡುವಂಥ ಪ್ರಯತ್ನದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಇದು ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ.
ಭವಿಷ್ಯದಲ್ಲಿ ಇನ್ನೊಂದು ಸ್ವಲ್ಪ ಒಂದು 5-10 ವರ್ಷದಲ್ಲಿ ನಾವು ನಮ್ಮ ಯುವಕರನ್ನು ಆ ರೀತಿ ನಾವು ರೆಡಿ ಮಾಡ್ತೀವಿ ಅನ್ನೋಂಥ ಭರವಸೆ ನನಗಿದೆ. ಓಕೆ ಸರ್, ಕಷ್ಟ ಸರ್. ಒಂದೇನಾದ್ರು ಒಂದು ಅಧ್ಯಯನ ಆಗಬೇಕು ಸರ್, ಇದಕ್ಕೆ ಒಂದು ಸರ್ವೆ ನಡಿಬೇಕು ಇದಕ್ಕೆ. 21 ವರ್ಷ ಆದಮೇಲೆ ಆ ಹುಡುಗನ ಅಥವಾ ಹುಡುಗಿಯ ಪರಿಸ್ಥಿತಿ ಏನು? ವರನಿಗೆ 21, ವಧುವಿಗೆ 18 ಅಷ್ಟೇ ನಮಗೆ ಲಾಸ್ಟ್ ಗೊತ್ತಿರೋದು. 21 ಆದಮೇಲೆ ನೀವು ನಿಧಿ ಕೊಡ್ತೀನಿ, ಒಂದು 2,000 ಕೊಡ್ತೀನಿ, 1,500 ಕೊಡ್ತೀನಿ, ಒಂದು ಭಾಗ ಇದು. ಅಂದರೆ ನಾವು ಅವನಿಗೆ ಯಾಕೆ ಕೊಡ್ತಾ ಇದ್ದೀವಿ ಈ ಹಣವನ್ನು? ಒಂದು ಕೌಶಲ್ಯ ತರಬೇತಿ ವಿಚಾರಗಳಿಗೆ, ಶಾಲಾ ಹಂತದಲ್ಲಿ, ಪ್ರೌಢಶಾಲಾ ಹಂತದಲ್ಲಿ ಒಂದು ಸ್ಕಿಲ್ ಕಲಿಸ್ಬಿಡೋಣ ಅವನಿಗೆ. ನೋಡಪ್ಪ, ನಿನಗೆ ಎಲ್ಲೂ ಕೆಲಸ ಸಿಕ್ಕಲಿಲ್ವ ಜಗತ್ತಲ್ಲಿ, ಈ ಸ್ಕಿಲ್ ಇಟ್ಕೊಂಡು ನಿನ್ನ ಬದುಕಬಲ್ಲ ಕಣಯ್ಯ. ಮಾಡಿದೀವ ಸರ್ ನಾವು ಇಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ Okay. NEP-ನಲ್ಲಿ ದರ್ ಇಸ್ ಅ ಪ್ರೊವಿಷನ್. ಓಕೆ. ವಿಪರ್ಯಾಸ ಅಂದರೆ ಕರ್ನಾಟಕದಲ್ಲಿ KEP ಮಾಡಿಬಿಟ್ಟು ಅದು ಇಲ್ಲ ಇದು ಇಲ್ಲ ಅಂತ ಆಗ್ಬಿಟ್ಟಿದೆ. ಪ್ರತಿಷ್ಠೆ. ಹೌದು. ಹ್ಞೂ. ಆದರೆ NEP-ನಲ್ಲಿ ಅವನಿಗೆ ಸಂಗೀತ ಹೋಗಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಬೇಕಾದರೆ ಇಲ್ಲಿ ಗ್ರ್ಯಾಜುಯೇಷನ್ ಸ್ಟಾಪ್ ಮಾಡಿ 2-3 ವರ್ಷ ಅಲ್ಲಿ ಕಲಿತು ಅಕಾಡೆಮಿಲಿ ಕಲಿತು ವಾಪಸ್ ಬಂದ್ಬಿಟ್ಟು ನೀನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡು. ಓಕೆ. So that is a provision is made or industry. And he has got a passion. I want to do this. ಈಗ ಸ್ಟಾರ್ಟ್ಅಪ್, ಹೈಯರ್ ಸ್ಟಾರ್ಟ್ಅಪ್ಸ್ ಬ್ಯಾಂಗ್ಳೂರು ಇದೆಯಲ್ಲ, ಹೆಂಗೆ ಆಗುತ್ತೆ? ಅವ್ರವ್ರ ಐಡಿಯಾನ ಇಂಪ್ಲಿಮೆಂಟ್ ಮಾಡಿಬಿಟ್ಟು 80 to 95% ಸ್ಟಾರ್ಟ್ಅಪ್ಸ್ ಫೇಲ್. ಯಾಕೆಂದರೆ ಅನುಭವ ಇಲ್ಲ. ಓಕೆ. ಪ್ರಾಡಕ್ಟ್ ಕೂಡ ಫೇಲ್ಯೂರ್ ಆಗುತ್ತೆ. ಅವರಿಗೆ ಒಂದು ಆ ಇನ್ಕ್ಯುಬೇಟರ್ನಲ್ಲಿ ಹೋಗಿ ನೀವು ಅದನ್ನು ಡೆವಲಪ್ ಮಾಡಿಬಿಟ್ಟು ಮಾರ್ಕೆಟ್ನಲ್ಲಿ ಹಾಕ್ಬಿಟ್ಟು ಅದ್ರ ಟೆಸ್ಟ್ ಮಾಡಿಬಿಟ್ಟು ಆ ರಿಪೋರ್ಟ್ ತೊಗೊಂಡ್ಬಿಟ್ಟು ಆಮೇಲೆ ತಯಾರು ಮಾಡಿ ಅಂತ ಯಾರು ಹೇಳ್ಕೊತಾರೆ? ಓಕೆ. ಹೇಳ್ಕೊಡಲ್ಲ. ಆದರೆ NEP-ನಲ್ಲಿ ಪಾಲಿಸಿನಲ್ಲಿ ಇರೋರು ಅಂದರೆ ಸಪ್ರೇಟ್ ಯೂನಿವರ್ಸಿಟೀಸ್ ಇರೋರು, ಡೀಮ್ಡ್ ಯೂನಿವರ್ಸಿಟಿ ಇರೋರು ಇವಾಗ ಮಾಡ್ತಾ ಇದ್ದಾರೆ. ಅಂದರೆ ಆ ಯೂನಿವರ್ಸಿಟಿ ಸ್ಟೂಡೆಂಟ್ಸನ್ನು ಲಿಂಕಿಂಗ್ ಅಬೌಟ್ ದ ಇಂಡಸ್ಟ್ರಿ ಒಂದು 6 ತಿಂಗಳು 1 ವರ್ಷ ಶಾಪ್ ಫ್ಲೋರ್ ಟ್ರೈನಿಂಗ್ ಓಕೆ ಡೆವಲಪ್ ಆಗ್ತಾ ಇದೆ. ಅಂದರೆ ಅದು ಟ್ರೈನಿಂಗ್ ಕೊಟ್ಟರೆ ಅವನಿಗೆ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಸಿಗೋದು. ಆ ಗ್ರಾಜ್ಯುಯೇಟ್ ಪ್ಲಸ್ ಈ ಸರ್ಟಿಫಿಕೇಟು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಅವನು ಕೊಟ್ಟರೆ ಸರ್, ಜಪಾನ್ನಲ್ಲಿ, ಯುರೋಪ್ನಲ್ಲಿ ಜನಗಳಿಲ್ಲ ಸರ್ ಅಲ್ಲಿ. ಓಕೆ. ಆವ್ರೇಜ್ ಏಜ್ ಈ ಸಮಥಿಂಗ್ ಲೈಕ್ 50-65 ಇಯರ್ಸ್. ಓಕೆ. ಜಪಾನ್ನಲ್ಲಿ ಹೋಗಿ ನೋಡಿದ್ರೆ ಒಬ್ಬ ಡ್ರೈವರ್ಗೆ 85 ಇಯರ್ಸ್ ಅವನಿಗೆ. ಡ್ರೈವರ್ 85 ಇಯರ್ಸ್. ಅಫ್ಕೋರ್ಸ್ ಹೆಲ್ತಿ ವೈಸ್ ವೆರಿ ಗುಡ್, ಫುಡ್ ಈಸ್ ವೆರಿ ಗುಡ್, ಬಟ್ ಅಲ್ಲಿ ಹುಡುಗರಿಲ್ಲ. ಈ ಹುಡುಗರು ಟ್ರೈನಿಂಗ್ ಅದು ಹುಡುಗರನ್ನು ನಾವು ತಯಾರು ಮಾಡಿಬಿಟ್ರೆ ಸರ್ಟಿಫಿಕೇಟ್ ಕೊಟ್ಟರೆ ಅಲ್ಲಿ ಜಾಬ್ ಸಿಗುತ್ತೆ. ಓಕೆ. ಅವರು ಓನ್ಲಿ ರಿಕ್ವೈರ್ ಒಂದು ವೇಳೆ ಜರ್ಮನ್ ಲ್ಯಾಂಗ್ವೇಜನ್ನು, ಜಾಪನೀಸ್ ಲ್ಯಾಂಗ್ವೇಜ್ ಕಲ್ತರೆ ಸಾಕು ಸರ್, ಸಿಕ್ಕಾಪಟ್ಟೆ ಸಿಗುತ್ತೆ. ಇದು ನಾವು ಪ್ರೈವೇಟ್ ಯೂನಿವರ್ಸಿಟಿನವರು ಮಾಡ್ತಾ ಇದ್ದಾರೆ. ಓಕೆ. ನಾವು ಹಿಡಿದ್ರು ಹೆಂಗೆ. ಬಟ್ ನಮ್ಮ ಯೂನಿವರ್ಸಿಟಿನಲ್ಲಿ ಇರೋರು ಮಾಡೋರು ಅದೇ ಸೇಮ್, A ಫಾರ್ ಆ್ಯಪಲ್, ಬಾಬಾ ಬ್ಲ್ಯಾಕ್ ಶಿಪ್ ಅಷ್ಟೇ. ಇದೊಂದು ಗಂಭೀರವಾದ ವಿಚಾರ ಇದು ದಿನೇಶ್. ನಾನು ಯಾಕಂದರೆ ನಾನು ಪೂರ್ತಿ ನನ್ನ ರಾಜಕೀಯ ಪಕ್ಷಕ್ಕೆ ಬಿಟ್ಬಿಡಿ, ಇಲ್ಲಿ ಎದುರು ಇರ್ತಾರೆ, ಇಲ್ಲ ವಿವೇಕ ಇರ್ತಾರೆ, ಬೇರೆ ವಿಚಾರ. ಅನೇಕ ಶಿಕ್ಷಕರನ್ನು ಮಾತಾಡ್ಸಿದ್ದೀನಿ ನಾನು, ಇದು ಹೇಗೆ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಾವು ಏನು ಹೇಳ್ಕೊಡ್ತಾ ಇದ್ದೀವೋ ಇದು ಇವರ ಜೀವನ ರೂಪಿಸುತ್ತಾ ಅಂದರೆ ಅಧ್ಯಯನ. ಓಕೆ, ಜ್ಞಾನ ಮೊದಲೆಲ್ಲ ವಿದ್ಯೆ ಅಂದರೆ ಜ್ಞಾನ, ಜ್ಞಾನವಂತನಾಗಪ್ಪ ಅಂತಿದ್ರು. ಜ್ಞಾನ ಬೇಕು ಸರಿ, ಈಗ ಹೊಟ್ಟೆಪಾಡು ಇದೆಯಲ್ಲ ಅದ್ರ ಜೊತೆಗೆ. ಹೊಟ್ಟೆಪಾಡಿಗೆ ಏನು ಮಾಡಬೇಕು ಅಂದರೆ ಸರ್ ನಾವು ಹೇಳ್ಕೊಡ್ತಿರೋದು ಅವ್ನಿಗೆ ಏನಕ್ಕೂ ಯೂಸ್ ಆಗಲ್ಲ ಅಂತಾರೆ. ಸೊ ನಾನು ಈ ಹಂತದಲ್ಲೇ ನೋಡಿ, ಇಷ್ಟೆಲ್ಲ ನಾವು ಮಾತಾಡ್ತೀವಿ. ವಿಶ್ವದ ಟಾಪ್ 10 ಯೂನಿವರ್ಸಿಟಿಗಳಲ್ಲಿ ಭಾರತದ ಒಂದೂ ಇಲ್ಲ ಭಾರತದ್ದು. ಟಾಪ್ 10 ಯಾಕೆ, ಟಾಪ್ 100ನಲ್ಲಿ ಇಲ್ಲ ಅಂದಾಗ ನಮ್ಗೆ ಅದು ಬೇಜಾರಾಗಬಾರ್ದಾ? ಒಂದು ಸಾತ್ವಿಕ ಸಿಟ್ಟು ಬೇಕಲ್ವಾ? ನಾವು ಚೆನ್ನಾಗಿ ಮಾಡ್ತೀವಿ ಕಣ್ರಯ್ಯ ಅಂಥೇಳಿ. ನಾವು ಈಗ ಅಧ್ಯಯನ ಮಾಡ್ತೀನಿ. ಈಗ ಶಾಸಕರ ಪ್ರವಾಸ ಗೊತ್ತಲ್ಲ ನಿಮಗೆ, ನಾನು ಅಲ್ಲೋಗ್ಬಿಟ್ಟು ಭತ್ತ ತಳಿ ಅಧ್ಯಯನ ಮಾಡ್ಕೊಂಡ್ಬಂದ್ಬಿಡ್ತೀನಿ, ಇಸ್ರೇಲ್ಗೆ ಹೋಗ್ಬಿಡ್ತೀನಿ, ಈ ಕಡೆ ಚೀನಾಗೆ ಹೋಗ್ಬಿಡ್ತೀನಿ, ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಈ ಟೂರ್ ಮಾಡ್ಕೋತಾರೆ. ನಾನು ಹೇಳೋದು ಇರ್ರೆಸ್ಪೆಕ್ಟಿವ್ ಸ್ವಾಮಿ ಯಾವುದೇ ಪಾರ್ಟಿಯವರಾಗಲಿ, ಒಂದು ಜೆನ್ಯೂನ್ ರೀಸನ್ ಇಟ್ಕೊಂಡು, ಒಂದು ನಿಜವಾದ ಉದ್ದೇಶ ಇಟ್ಕೊಂಡು, ಈ ರಾಜ್ಯಕ್ಕೆ ಕರ್ನಾಟಕ ರತ್ನ ಆಗ್ತೀನಿ, ನಾನು ಒಂದು ಒಳ್ಳೆ ಭಾರತ ರತ್ನ ಆಗ್ತೀನಿ ಅಂಥದ್ದು ಯಾಕೆ ಮಾಡಬಾರ್ದು? ಎಜುಕೇಷನ್ ಸಿಸ್ಟಮ್ಮೇ ಬೇರೆ ಕಡೆ ಕೆಲಸ ಸಿಗುತ್ತೆ, ನಮ್ಮ ಕಡೆ ಯಾಕೆ ಸಿಗಲ್ಲ? ಏನು ಅಂಥದ್ದೇನಿದೆ? ಅವ್ರು ಕಲ್ಸೋದು ನಾವೇ ಕಲ್ಸೋಣ. ಬೆಂಗಳೂರಿನ ಕಸ ವಿಲೇವಾರಿ ಮಾಡಿದ್ರೆ ಸಾಕು ಸರ್. ನೀವು ಶಿಕ್ಷಣಕ್ಕೆ ಅಂದ್ರಲ್ಲ ಸರ್, ಸ್ವಂತ ನಾನು ಹೇಳ್ತೀನಿ ಶಿಕ್ಷಕಿ HM 100 ಹುಡುಗರಾರ ಒಬ್ಬಕಿನೇ ಹೇಳ ಶಿಕ್ಷಕಿ ಕಲ್ಸಕ್ ಸಾಧ್ಯ ರೀಕಿ. ಒಂದು 100 ಮಕ್ಕಳಿಗೆ 1 to 7 ಒಬ್ಬ ಶಿಕ್ಷಕಿ ನಾನು ಹೇಳ್ತೀನಿ, ಮತ್ತೆ ಬದಿಯವ್ರು ಯಾರಲ್ಲ. 1 to 7 ಒಬ್ಬ ಶಿಕ್ಷಕಿ ಕಲ್ಸಕ್ ಸಾಧ್ಯ ರೀ ಸರ್. ಈಗ ನಾವು 1175 ಶಾಲೆಗಳದಾವ ದೇವದುರ್ಗ ತಾಲೂಕು. ಏಷ್ಯಾ ಖಂಡದೊಳಗೆ ಅತಿ ಹಿಂದುಳಿದ ತಾಲೂಕು ಅಂತ ಪ್ರಿಯಾಂಕಾ ಖರ್ಗೆ ಅವರು ನಿಮ್ಮ ಕಡೆಗೆ 5267 ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದ್ದಾರೆ. ಎಲ್ಲಿಂದ ಮಾಡ್ತಾರೆ ಸರ್? ಕಲ್ಯಾಣ ಕರ್ನಾಟಕದಲ್ಲಿ ಕಷ್ಟ ಇವರು ಇದುವರೆಗೂ ಇಲ್ಲ. 1100 ಸ್ಕೂಲ್ನಾಗ 1100 ಶಾಲೆಯೊಳಗ ಒಬ್ಬರೇ ಶಿಕ್ಷಕರು. ಬೇಕಿತ್ತಂತಂದ್ರೆ ಸಿದ್ದರಾಮಯ್ಯ ಅವರು ನಾಳೆಗೆ ಬರಲಿ, ನಾಳೆ ಮುಂಜಾನೆ ಬಂದ್ರೆ ನಾನೇ ತೋರಿಸ್ತೀನಿ.
1 to 7th ಒಬ್ಬ ಶಿಕ್ಷಕ ಆದ್ರೆ 1ರಿಂದ 7ನೇ ತರಗತಿವರೆಗೆ ಕಲ್ಸಕ್ ಸಾಧ್ಯ. ಅವರೆಲ್ಲ ಒಟ್ಟಿಗೆ ಕೂರಿಸ್ತಾರೆ, ಒಟ್ಟಿಗೆ ಕೊಡಿಸ್ತಾರ, ಬಾಳೆಹಣ್ಣು ಹಂಚ್ತಾರ, ಬಾಳೆಹಣ್ಣು ನರಗುಂದ ನವಲ್ಗುಂದಾಗ ಎಲ್ಲಾರ ಶಿಕ್ಷಕರು ಒಂದೇ ಕ್ಲಾಸ್ ರೂಮ್ ಅಲ್ಲಿ 1 to 7th ಬಾಳೆಹಣ್ಣು ಹಂಚಕ್ ಹಚ್ಬಿಟ್ಟಾರ. ಇತ್ತೀಚೆಗೆ ಏನಂದ್ರೆ ಚೆಕ್ಕೆ ಹಂಚೋದು, ಬಾಳೆಹಣ್ಣು ಹಂಚೋದು, ಮೊಟ್ಟೆ ಹಂಚೋದು. ಮಕ್ಕಳಿಗೆ ಎಲ್ಲಾನು ಒಂದೇ ಕಡೆ ಕೂರಿಸ್ತಾರೆ. ಅನಿವಾರ್ಯ ಸರ್, ಅವ್ರಿಗೆ ಶಿಕ್ಷಕರಿಗೂ ಅನಿವಾರ್ಯ. ಇವ್ರು ಕೊಟ್ಟಂತ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಲ್ಲ ಅಂದ್ರೆ ನೀನು ಸಸ್ಪೆಂಡ್ ಮಾಡ್ತೀನಿ. ಬಾಳೆಹಣ್ಣು ಹಂಚೋದು ವಾರ ಪೂರ್ತಿ, ಮೊಟ್ಟೆ ಹಂಚೋದು ವಾರ ಪೂರ್ತಿ, ಊಟ ಹಾಕದೆ ವಾರ ಪೂರ್ತಿ. ಈ ಕೆಲಸನೇ ಮ್ಯಾಕ್ಸಿಮಮ್ ಆಗ್ಬಿಡುತ್ತೆ. ಈ ಕೆಲಸನೇ ಮ್ಯಾಕ್ಸಿಮಮ್ ಮಾಡ್ಬೇಕು. ಇಲ್ಲಾಂದ್ರೆ ಬಂದು BO ಏನೇನು ಸರಿಯಾಗಿ ಅಲ್ಲಿ ಮೊಟ್ಟೆ ಕೊಟ್ಟಿಲ್ಲ, ಬಿಸಿ ಊಟ ಸರಿಯಾಗಿ ಕೊಟ್ಟಿಲ್ಲ. ಹಳ್ಳ್ಯಾಗ ರೈತರು ಮಕ್ಕಳಿಗೆ ಎಜುಕೇಶನ್ ಕೇಳ್ತಾ ಇಲ್ಲ ಯಾರು. ಹಳ್ಳ್ಯಾಗ ನಮ್ಮ ರೈತರು ಒಲೆ ಹಚ್ಚಿಲ್ಲ ನೀನ್ ಸರಿಯಾಗಿ ಓದು ಅಂತ. ನಮ್ಮವ್ರನ್ನ ಏನ್ ತಪ್ಪೇನದಂದ್ರ ನಮ್ಮ ಹುಡುಗಿಗೆ ಬಾಳೆಹಣ್ಣು ಕೊಟ್ಟಿಲ್ಲಲ್ರಿ, ಆ ಹುಡುಗಿಗೆ 3 ಬಾಳೆಹಣ್ಣು ಕೊಟ್ರಿ. ಇದು ವಿಷಯ, ಇದು ಒರಿಜಿನಲ್ ವಿಷಯ ಸರ್. ಇದು ನಾನು ಹಳ್ಳಿಲಿಂದ ಬಂದೀನಿ ಸರ್. ನಿಮಗೆ ಆರೋಗ್ಯದ ಬಗ್ಗೆ ಶುರು ಮಾಡ್ತೀನಿ ಸರ್. ಆರೋಗ್ಯ ಈ ರೌಂಡಲ್ಲಿ ಆರೋಗ್ಯ ತೊಗೊಂಡ್ಬಿಡ್ತೀನಿ. ಬಹುಶಃ ವಿವೇಕ್ ಅವರಿಂದ ಶುರು ಮಾಡಿ. ವಿವೇಕ್ ಅವರೇ, ನಾನು ಅಬ್ಸರ್ವ್ ಮಾಡ್ದಂಗೆ ಬೆಂಗಳೂರಲ್ಲಿ ತುಂಬ ದೊಡ್ಡ ಸಮಸ್ಯೆ. ಬೆಂಗಳೂರದ್ದು ಮಾತಾಡ್ತಾ ಆಮೇಲೆ ರಾಜ್ಯದ್ದು ಮಾತಾಡ್ತೀನಿ. ಕ್ಯಾನ್ಸರ್ ದೊಡ್ಡ ಇಶ್ಯೂ ಆಗ್ತಿದೆ. ಇದು ಯಾರಿಗೆ ಎಷ್ಟು ಗಮನಿಸ್ತಿದ್ದಾರೋ ಗಮನಿಸ್ತಿಲ್ವೋ ಗೊತ್ತಿಲ್ಲ. ಬೆಂಗಳೂರಿನ ಆಸ್ಪತ್ರೆಗಳು ಕ್ಯಾನ್ಸರ್ ರೋಗಿಗಳನ್ನ ತಡೆದುಕೊಳ್ಳೋಕ್ಕಾಗ್ತಾ ಇಲ್ಲ. ತಡೆದುಕೊಳ್ಳೋಕೆ ಪ್ರೈವೇಟು ಆಗ್ತಾ ಇಲ್ಲ, ಸರ್ಕಾರಿ ಕೂಡ ಆಗ್ತಾ ಇಲ್ಲ. ಕ್ಯಾನ್ಸರ್ ಅಂತ ಡಿಕ್ಲೇರ್ ಮಾಡ್ತಾರೆ ಸರ್. ಹೌದು, ಹಾಂ, ಇಟ್ ಈಸ್ ಅ ಬಿಸ್ನೆಸ್. ಅಗ್ರಿ. ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಡಾಕ್ಟರ್ಗಳಿಗೆ. ಕ್ಯಾನ್ಸರ್ ಕಷ್ಟ ಸರ್. ಎರಡು ವಿಚಾರ ಇರುತ್ತೆ. ಈ ಕ್ಯಾನ್ಸರ್ ಬಂದ ಮನೆಗಳ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ತಾಯಿ ಕ್ಯಾನ್ಸರ್ ಬರುತ್ತೆ, ತಂದೆ ಕ್ಯಾನ್ಸರ್ ಬರುತ್ತೆ, ಮಗ ಅಥವಾ ಮಗಳು ದುಡಿತಾ ಇರ್ತಾರೆ ಸರ್. ಇಡೀ ಫ್ಯಾಮಿಲಿ ಸಾಲ ಮಾಡಿ 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 ಕೀಮೋಥೆರಪಿ, ಆ ಥೆರಪಿ, ಈ ಥೆರಪಿ ಮುಗಿದು ಹೋಗ್ಬಿಡ್ತಾರೆ ಸರ್ ಅವರು. ಕೊನೆಗೆ ತಾಯಿ ತಂದೆ 2-3 ವರ್ಷ ಉಳಿಸ್ಕೋಬಹುದು, ಅವರು ತೀರ್ಕೊಂಡ್ಬಿಡ್ತಾರೆ. ತಾಯಿ ತಂದೆನೇ ಹೋದರು, ಅಥವಾ ಗಂಡನಿಗೆ ಬರಲಿ ಹೆಂಡತಿಗೆ ಬರಲಿ ಒಂದು ಕ್ಯಾನ್ಸರ್ ಬರುತ್ತಲ್ಲ ಸರ್. ಇದ್ರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡೋದು ಯಾವಾಗ? ನೋಡಿ, ನನಗೆ ಇಲ್ಲಿ ಸಿಕ್ಕಿದ ಡೀಟೇಲ್ಸ್ ಇವತ್ತು. ಬೀದರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಪತ್ತೆ ವಿಭಾಗ ಶುರು ಮಾಡ್ತೀನಿ. ಬೌರಿಂಗ್ ಕರ್ಜನ್ ಆಸ್ಪತ್ರೆಯಲ್ಲಿ 500 ಹಾಸಿಗೆಗಳ ವ್ಯವಸ್ಥೆ. ನಮ್ಮ ಕಿದ್ವಾಯಿಗೆ ಹೋದರೆ ನಿಮಗೆ ಅಪ್ಪಿ ತಪ್ಪಿ ಸರ್, ನಿಮ್ಗೆ ಯಾರೇ ಗೊತ್ತಿದ್ರು, ಯಾರೇ ಪೇಷಂಟ್ ಕಿದ್ವಾಯಿಗೆ ಹೋಗಿದ್ರು, ನೀವು ಒಮ್ಮೆ ಅವ್ರನ್ನ ಮಾತನಾಡಿಸ್ಬಿಡಿ, ನಿಮಗೆ ಜೀವಂತವಾಗಿ ನೋಡಿಬಿಡ್ತೀರ. ನರಕ ಅಂದರೆ ಹೇಗಿರುತ್ತೆ ನಿಮಗೆ. ಅಲ್ಲಿನ ಕ್ಯೂ. ಬೆಳಿಗ್ಗೆ ಒಂದು ತಂದೆನ ಕರ್ಕೊಂಡು ಬಂದ ಒಬ್ಬ ಮನುಷ್ಯ ತಾಯಿನ ಕರ್ಕೊಂಡು ಬಂದ ಅಂದರೆ ಸರ್, ರಾತ್ರಿ 7 ಗಂಟೆ ಆದರೂ ಬಗೆಹರಿಯಲ್ಲ. ನೀವು ಏನೇ ಮಾತಾಡ್ಕೊಳ್ಳಿ, ಅಲ್ಲಾಗಲ್ಲ. ಅದ್ರ ಕೆಪಾಸಿಟಿನೇ ಅಷ್ಟು ಇದ್ದಾಗ 10 ಕ್ಯಾನ್ಸರ್ ಆಸ್ಪತ್ರೆ ನಾವು ಯಾಕೆ ಮಾಡಬಾರ್ದು? ಜಯದೇವ ಹೇಳ್ತಾ ಇದ್ರಿ ಸರಿ, ಹೃದ್ರೋಗ. ಈಗ ಬೆಂಗಳೂರು ಜಯದೇವ ಕೂಡ ಒತ್ತಡ ಜಾಸ್ತಿ ಆಗ್ತಿದೆ, ಗೊತ್ತಿರಲಿಲ್ಲ ನಮಗೆ. ಈಗ ನಿಮ್ಮ ಕಲಬುರಗಿಯಲ್ಲಿ ಮಾಡಿದ್ದಾರೆ, ಇನ್ನೂ ಒಂದು ಮಾಡ್ತೀವಿ ಅಂತ ಹೇಳ್ತೀರಾ, ಸಂತೋಷ. ಕ್ಯಾನ್ಸರ್ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಸರ್. ಅವಶ್ಯ ಇದೆ, ನಾವು ಹೇಳೋ ಥರ ಅವಶ್ಯ ಇದೆ. ಅದು ಈಗ ಇದ್ದಂಥ ಸಂಸ್ಥೆಗಳಲ್ಲೂ ಸಾಕಷ್ಟು ಹೆಚ್ಚಿನ ಸೌಲಭ್ಯಗಳು ಕೊಟ್ಟು ಅದನ್ನು ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ ಅಂತ ನನಗೆ ಮಾಹಿತಿ ಇದೆ. ಅದು ಸೆಪ್ರೇಟಾಗಿ ಬರೀ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡೋಷ್ಟು ಅನುದಾನ ಇದು ಹಾಕೋದು ಬಹುತೇಕ ಭವಿಷ್ಯದಲ್ಲಿ ಅದು ಅವಶ್ಯಕತೆ ಬೀಳುತ್ತೆ. ಬಟ್ ಪ್ರೈವೇಟಾಗಿ ಭಾಳಷ್ಟು ಜನ ಅದರಲ್ಲಿ ರಿಸರ್ಚ್ ಆಗಿರ್ಬೋದು ಸರ್. ಕ್ಯಾನ್ಸರ್ ಅಂದರೆ ಬರೀ ಟ್ರೀಟ್ಮೆಂಟ್ ಅಷ್ಟೇ ಇಲ್ಲ ಸರ್. ಕ್ಯಾನ್ಸರ್ ಅಂದರೆ ನಿಮಗೆ ಮೊದಲು ರಿಸರ್ಚ್ ಮಾಡಬೇಕು, ಅದು ಯಾವ ರೀತಿ ಕ್ಯಾನ್ಸರು ಏನು ಅನ್ನೋದು ಭಾಳಷ್ಟು ಟೆಕ್ನಿಕಲಿ ಭಾಳಷ್ಟು ಮೆಡಿಕಲಿ ಭಾಳಷ್ಟು ವಿಷಯಗಳಿರ್ತವೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವ್ರನ್ನ ನಾನು ಕಳ್ಕೊಂಡಿದ್ದೀನಿ ಕ್ಯಾನ್ಸರ್ಗೆ 2009ರಲ್ಲಿ. ಅದು ನೋವು ನನಗಿದೆ. ಅದು ಅವತ್ತಿನ ವ್ಯವಸ್ಥೆಗೆ ಇವತ್ತಿನ ವ್ಯವಸ್ಥೆಗೆ ಭಾಳಷ್ಟು ಡಿಫ್ರೆನ್ಸಸ್ ಆಗಿದೆ, ಇಲ್ಲ